ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ವಿರೋಧಗಳಿಗೂ ತಲೆ ಕೆಡಿಸಿಕೊಂಡಂಗೆ ಕಾಣಿಸ್ತಾ ಇಲ್ಲ. ನಿನ್ನೆ ಅಷ್ಟೇ ಶಾಸಕ ಬಾಲಕೃಷ್ಣ ಹೇಳಿದ್ರು ನಾವು ಸರ್ವೆಯನ್ನು ಮುಂದುವರಿಸ್ತೀವಿ ಅಂತ. ಈ ಬೆನ್ನಲ್ಲೇ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ, ಡೀಟೇಲ್ಸ್ ಕೊಡ್ತೀವಿ. ಇವತ್ತು ಮತ್ತು ನಾಳೆ 4 ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸೋ ಸಾಧ್ಯತೆ ಇದೆ. ಹೊಸೂರು, ಬನ್ನಿಗೇರಿ, ಕೆಜಿ ಗೊಲ್ಲರಪಾಳ್ಯ, ಅರಳಾಳು ಸಂದ್ರ ಗ್ರಾಮ ಯೋಜನಾ ವ್ಯಾಪ್ತಿಯ ಹೊಸೂರು, ಬನ್ನಿಗಿರಿ ಮತ್ತು ಕೆಜಿ ಗೊಲ್ಲರಪಾಳ್ಯದಲ್ಲಿ ಫೈನಲ್ ನೋಟಿಫಿಕೇಶನ್ ಅನ್ನು ಹೊರಡಿಸ್ತಾರೆ. ಅಂತಿಮ ನೋಟಿಫಿಕೇಶನ್ ಅದರ ಅರ್ಥ ಏನಂದ್ರೆ, ಮೊನ್ನೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯ್ತಲ್ವಾ, ಯಾವ್ಯಾವ ಗ್ರಾಮ ಬರುತ್ತೆ, ಆಕ್ಷೇಪಣೆ ಇದೆಯಾ ಇಲ್ವಾ ಅಂತೆಲ್ಲ. ಅದಾದ ಮೇಲೆ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳೋಕೆ ನಾವು ಮುಂದಾಗ್ತಿದ್ದೀವಿ ಅಂತ ಹೇಳುತ್ತೆ ಸರ್ಕಾರ. ಆ ಮೂಲಕ ವಿರೋಧ ಎಷ್ಟೇ ಇರಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಭೂಮಿಯನ್ನ ವಶಕ್ಕೆ ಪಡೆಯೋರೆ ಅನ್ನೋ ಹಠದ ಪ್ರದರ್ಶನದ ಮುಂದುವರೆದ ಭಾಗ. ಎಷ್ಟೇ ರೈತರು ತಮ್ಮ ಸೆಂಟಿಮೆಂಟ್ ಅನ್ನು ಹೇಳ್ತಾ ಇದ್ರು, ಗೋಳಾಡ್ತಾ ಇದ್ರು, ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಹಠಕ್ಕೆ ಬಿದ್ದಿದೆ. ಇನ್ನೊಂದು ಕಡೆಗೆ ಕೆಲ ಗ್ರಾಮಗಳಲ್ಲಿ ಭೂಮಿಯನ್ನ ಕೊಡೋದಕ್ಕೆ ರೆಡಿ ಇದ್ದವರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಕೂಡ ನಡೆಸಿದ್ದಾರೆ. ಪೊರಕೆ ಸೇವೆ ಎಲ್ಲ ಆದ್ಮೇಲೆ ನಿನ್ನೆ ಒಂದಿನ ಸರ್ವೆ ಎಲ್ಲೂ ನಡೀಲಿಲ್ಲ. ಬಟ್ ಇವತ್ತಿನಿಂದ ಮತ್ತೆ ಅಧಿಕಾರಿಗಳು ಬರಬಹುದು. ಫೈನಲ್ ನೋಟಿಫಿಕೇಶನ್ ಅಂದ್ರೆ 80% ಕೆಲಸ ಮುಗಿದಂಗೆ ಅಂತಾನೆ ಅರ್ಥ. ಅಂತಿಮ ಅಧಿಸೂಚನೆ ಆದರೆ ಅಧಿಕೃತವಾಗಿ ಸರ್ಕಾರ ನಾವು ಈ ಭೂಮಿಯನ್ನ ಕಾಯ್ದಿರಿಸ್ತಾ ಇದ್ದೀವಿ ಅಂತ ಅರ್ಥ. ನೆಕ್ಸ್ಟ್ ಏನಾಗುತ್ತೆ ಹಾಗಾದ್ರೆ, ಜಾಯಿಂಟ್ ಮೆಜರ್ಮೆಂಟ್ ಸರ್ವೆ ಎಲ್ಲ ಕಡೆಗಳಲ್ಲಿ ಆಗುತ್ತೆ. ಆಮೇಲೆ ನಿಮ್ಮ ಜಮೀನಿಗೆ ಬರೋ ಅಧಿಕಾರಿಗಳು ಮರ ಇದೆಯಾ, ಬಾವಿ ಇದೆಯಾ, ಜಮೀನು ಇದೆಯಾ ಚೆಕ್ ಮಾಡಿಬಿಟ್ಟು ಪ್ಯಾಕೇಜ್ ಕೊಡೋದಾದ್ರೆ ಕೊಡ್ತಾರೆ. ಒಟ್ಟಿನಲ್ಲಿ ತಗೊಳ್ತಾರೆ ಭೂಮಿನ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ. ವಿನಯ್ ಜನರ ಸೆಂಟಿಮೆಂಟ್ ಒಂದು ಕಡೆಗೆ, ಬಟ್ ಯಾವ ಸೆಂಟಿಮೆಂಟು, ಯಾವ ಆಕ್ಷೇಪಣೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಫೈನಲ್ ನೋಟಿಫಿಕೇಶನ್ ಅಂದರೆ 80% ಕೆಲಸ ಮುಗ್ದಂಗೆನೆ. ಖಂಡಿತವಾಗ್ಲೂ ಮಮತಾ, ಈಗಾಗಲೇ ರೈತರ ವಿರೋಧದ ನಡುವೆಯೂ ಕೂಡ ಸರ್ಕಾರ ಯಾವುದೇ ರೀತಿ ಹಿಂದೆ ಸರಿಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ತನ್ನ ಪಾಡಿಗೆ ತಾನು ಟೌನ್ಶಿಪ್ ಪ್ರಕ್ರಿಯೆಗಳನ್ನು ಕೂಡ ಮುಂದುವರಿಸಿರುವಂಥದ್ದು. ಅದರ ಒಂದು ಭಾಗವಾಗಿ ಈಗಾಗಲೇ 9 ಕಂದಾಯ ಗ್ರಾಮಗಳ ಪೈಕಿ 3 ಕಂದಾಯ ಗ್ರಾಮಗಳನ್ನು ಹಿಂದೆಯೇ ಫೈನಲ್ ನೋಟಿಫಿಕೇಶನ್ ಮಾಡಲಾಗಿತ್ತು. ಅದರ JMC ಸರ್ವೆ ಕೂಡ ಆಗ್ತಾ ಇದೆ. ಇದೀಗ ಮತ್ತೆ 4 ಕಂದಾಯ ಗ್ರಾಮಗಳನ್ನು ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ಅಂತಿಮ ಅಧಿಸೂಚನೆ ಅಧಿಕೃತವಾಗಿ ಪ್ರಕಟವಾಗುವಂಥ ಸಾಧ್ಯತೆ ಇದೆ. ಯೋಜನಾ ವ್ಯಾಪ್ತಿಯ ಹೊಸೂರು, ಬನ್ನಿಗಿರಿ, ಕೆಜಿ ಗೊಲ್ಲಹಳ್ಳಿ ಹಾಗೂ ಅರಳಾಳು ಸಂದ್ರ ಈ ಒಂದು 4 ಗ್ರಾಮಗಳ ಒಂದು ಅಂತಿಮ ಅಧಿಸೂಚನೆಯನ್ನು ಮಾಡಲಿಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ಸುಮಾರು 5,000 ಎಕರೆಯ ಒಂದು ಫೈನಲ್ ನೋಟಿಫಿಕೇಶನ್ಗೂ ಕೂಡ ಸರ್ಕಾರ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಸಾಕಷ್ಟು ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 490ಕ್ಕೂ ಅಧಿಕ ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಇಷ್ಟಾದರೂ ಕೂಡ ಸರ್ಕಾರ ಇದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನೇ ಆದರೂ ಕೂಡ ಯೋಜನೆ ಮಾಡಲೇಬೇಕು ಅಂತ DK ಶಿವಕುಮಾರ್ ಅವರು ಹಠ ತೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಸರ್ಕಾರ ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ JMC ಸರ್ವೆಗೆ ಬಂದಂಥ ಹಿನ್ನೆಲೆಯಲ್ಲಿ ರೈತರು ಅವರದನ್ನು ತಡೆದು ಅವರನ್ನ ಅಲ್ಲಿಂದ ಕಳಿಸುವಂಥ ಕೆಲಸವನ್ನು ಮಾಡಿದ್ರು. ಅದು ದೊಡ್ಡ ರೀತಿಯ ಒಂದು ಹೈಡ್ರಾಮಕ್ಕೂ ಕೂಡ ಕಾರಣ ಆಗಿತ್ತು. ಇದೀಗ ಆ ರೈತರ ವಿರೋಧ ಹೆಚ್ಚಾಗ್ತಾ ಇದ್ರು ಕೂಡ ಅದನ್ನು ಲೆಕ್ಕಿಸ್ತೇನೆ ಸರ್ಕಾರ ಈ ರೀತಿ ಪ್ರಕ್ರಿಯೆಗಳಿಗೆ ಕೂಡ ಮುಂದಾಗ್ತಾ ಇರುವಂಥದ್ದು. ಅಂತಂದರೆ ಏನೇ ಮಾಡಿದ್ರು ಕೂಡ ನಾವು ಈ ಒಂದು ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡೋದಿಲ್ಲ, ಇದನ್ನು ಮುಂದುವರಿಸ್ತೀವಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ರೈತರಿಗೂ ಹಾಗೂ JDSನವ್ರಿಗೂ ನೀಡುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಈ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಈಗಾಗಲೇ JDS ಬೆಂಬಲವನ್ನು ವ್ಯಕ್ತಪಡಿಸಿತ್ತು. ಸ್ಥಳಕ್ಕೆ ಕುಮಾರಸ್ವಾಮಿ ಅವರು ಕೂಡ ಬಂದು ಹೋಗಿದ್ರು, ಮತ್ತೆ ಬರುವುದಾಗಿ ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈ ಒಂದು ಯೋಜನೆಯನ್ನ ಮಾಡೇ ತೀರ್ತೇವೆ ಅಂತ HC ಬಾಲಕೃಷ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ರು. ಆ ಒಂದು ಬೆನ್ನಲ್ಲೇ ಇದೀಗ ಅಂತಿಮ ಅಧಿಸೂಚನೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ವಿನಯ್.